ಸೇವಕರು ಬಂದು ನಿಮ್ಗೆ ಸಹಾಯ ಮಾಡಿದ್ದಾರೆ. ಏನ್ ಅನಿಸ್ತಿದೆ? ಮತ್ತೆ ನಿಮ್ಗೆ ಏನೇನ್ ಆಗಿತ್ತು? ಇನ್ನು ಏನು ಸಹಾಯ ಬೇಕು ನಿಮ್ಗೆ? ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವೆಂಕಟೇಶ್ ಅಂತ. ಅದೇ ನನಗೆ ಕಿಡ್ನಿ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ಮು, ಪ್ಯಾಂಕ್ರಿಯಾಸು, ಕಣ್ಣು ಕಾಣಿಸಲ್ಲ, ಪೊರೆ ಬಂದಿರುತ್ತೆ, ಕೈ ಕಾಲು ಎರಡು ಫ್ರಾಕ್ಚರ್. ಇದರಿಂದ ನಾನು ಬೆಡ್ ಆಗಿ 8 ವರ್ಷ ಆಯ್ತು. ಎಷ್ಟು ವರ್ಷದಿಂದ? 8 ವರ್ಷದಿಂದ ಈ ಕಡೆ. ಇವತ್ತು ಯಾರು ಬಂದು ನಿಮ್ಗೆ ಸಹಾಯ ಮಾಡಿ? ಅದು ಹರಕೃಷ್ಣ ಫೌಂಡೇಶನ್ ಇದರಿಂದ ಹ್ಮ್. ಅವ್ರು ಬಂದು ಸಹಾಯ ಮಾಡಿ ಮನೆಗೆ ದಿನಸಿ ಎಲ್ಲ ತಂದು ಕೊಟ್ಟು ಮತ್ತೆ ಅಮೌಂಟು ಕೊಟ್ಟರು. ನೀವೇನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಾಗ ಅವ್ರೆ ಫೋನ್ ಮಾಡಿದ್ರು, ಅವರೇ ಮಾಡಿದ್ರು. ಯಾರು? ಆ, ಹರೀಶ್ ರೆಡ್ಡಿ. ಹರೀಶ್. ಈಗ ನಿಮ್ಗೆ ಯಾವ ಏನಾದ್ರು ಫೋನ್ ಮಾಡವ್ರು ಏನ್ ಹೇಳಿದ್ರು? ಅದೇ ನಾವು ಬಂದು ನಿಮ್ಗೆ ನಮ್ ಕೈಲಾದಷ್ಟು ಸಹಾಯ ಮಾಡ್ತೀವಿ, ನಮ್ಮಿಂದ ಆದಷ್ಟು ಅಂತ ಹೇಳಿದ್ರು. ಮಾಡಿದ್ರ ಹೇಳಿ. ಮಾಡಿದ್ರು, ಬಂದು ಮಾಡಿದ್ರು. ಏನೇನ್ ಕೊಟ್ಟಿದ್ದಾರೆ ಏನು? ಅದೇ ದಿನಸಿ ಎಲ್ಲ ತಂದು ಕೊಟ್ಟಾಗ ಎಲ್ಲ ಐಟಮ್. ನೀವೇನು ಮುಟ್ಕೊಂಡು ನಾನು ಸರ್, ವಿಶೇಷ ಏನಿದೆ, ಕರ್ಮ ಇವೆಲ್ಲ. ಈ ಸರ್ಕಾರಿಗಳು, ರಾಜಕಾರಣಿಗಳು ಇವರೆಲ್ಲ ತಮ್ಮ ಬೇಳೆ ಬೇಯಿಸ್ಕೊಳಕ್ ಮಾತ್ರ ಅಧಿಕಾರಿಗಳಿಗೆ ಬಂದಿದ್ದಾರೆ. ಸಮಾಜನ, ಬಡವ್ರನ್ನ, ಶೋಷಿತರನ್ನ ಗುರ್ತಿಸೋ ಕೆಲಸ ನಮಗೆ ಸ್ವಾತಂತ್ರ್ಯ ಬಂದ್ 70-75 ವರ್ಷಗಳು ಕಳೆದ್ರು ಕೂಡ ಇದುವರೆಗೂ ಕೂಡ ಇಂಥದೆಲ್ಲ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ ಅಂದ್ರೆ ನಿಜಕ್ಕೂ ಕೂಡ ನಮಗೆಲ್ರಿಗೂ ಅವಮಾನ ಆಗೋ ರೀತಿನೇ ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಈ ತರ ಈ ಅಮ್ಮ ತಾಯಿ ಅಲ್ಲಿಂದ ರೋಡಿಂದ ಪಾಪ ನಡ್ಕೊಂಡು ಬಂದು, ಆ ಮನೆ ಇಲ್ಲ ನಮ್ಗೆ, ಆ ಕಡೆ ಇದ್ದಿದ್ ಮನೆ ಮಾರಿದೀನಿ, ನನ್ನ ಗಂಡನಿಗೆ ಚಿಕಿತ್ಸೆ ಕೊಡಿಸ್ಬೇಕು, ಕೇವಲ 350 ರೂಪಾಯಿ ಕೂಲಿ ಮಾಡ್ತೀನಿ, ಇರೋ ಹಣದಲ್ಲಿ ನಾನು ನನ್ನ ಗಂಡನ ಕಾಪಾಡ್ಕೊಳ್ತಾ ಇದ್ದೀನಿ ಅನ್ನೋ ಮಾತನ್ನ ತಾಯಿ ಮೀಡಿಯಾದಲ್ಲಿ ಹೇಳ್ದಾಗ ನನಗೆ ನೋವಾಗಿ ನಾನು ಇವತ್ತಿನ ದಿನ ಈ ಮನೆಗೆ ಭೇಟಿ ಕೊಟ್ಟು ನನ್ನ ಫೋನಲ್ಲಿ ಮಾತಾಡಿದೆ ಯಜಮಾನ್ರಿಗೆ. ಏನಣ್ಣ ನಿಮ್ ಸಮಸ್ಯೆ ಏನಿದೆ, ಏನೇನ್ ಬೇಕು ನಿಮ್ಗೆ, ಆರೋಗ್ಯ ಸಮಸ್ಯೆ ಹೆಂಗಿದೆ ಅಂದ್ರೆ, ಅಣ್ಣ ನಮ್ಮ ಮನೆಯಲ್ಲಿ ರೇಷನ್ ಐಟಮ್ ಇಲ್ಲ, ಏನ್ ಬೇಕು ನಿನ್ಗಂದ್ರೆ ಅಯ್ಯಪ್ಪ ಕೇಳಿದ್ ಮೊದಲನೇ ಮಾತೆ ರೇಷನ್ ಐಟಮ್ ಬೇಕಣ್ಣ ಅಂತ ಕೇಳ್ದ. ಪಾಪ ತರಕಾರಿ ರೇಷನ್ ಐಟಮ್ ಅವ್ರಿಗೆ ಏನು 2-3 ತಿಂಗಳಿಗಾಗಷ್ಟು ತರಕಾರಿ ರೇಷನ್ ಐಟಮ್ ಕೂಡ ತಗೊಂಡ್ ಬಂದಿದ್ವಿ. ಅದೇ ರೀತಿ ಅವ್ರಿಗೆ ಆಸ್ಪತ್ರೆ ಖರ್ಚಿಗೆ ಧನ ಸಹಾಯವನ್ನು ಕೂಡ ಮಾಡಿದ್ವಿ. ಭಗವಂತ ನಮ್ಗೆ ಏನ್ ಶಕ್ತಿ ಕೊಟ್ಟಿದ್ದಾನ ಅದ್ರಲ್ಲಿ ಮಾಡಿದ್ವಿ. ನಿಜಕ್ಕೂ ಕೂಡ ಇವತ್ತು ನಮ್ಗೆ ಬೇಸರ ಆಗ್ತಾ ಇದೆ. ಇದೇ ಊರಿನಲ್ಲಿ ಜನಪ್ರತಿನಿಧಿಗಳಿದ್ದಾರೆ, MP ML ಎಲ್ಲ ಇದೆ, ಇನ್ನೊಬ್ಬ ML ಅಭ್ಯರ್ಥಿ ಕೂಡ ಇದ್ದಾರೆ. ಏನ್ ಹೇಳ್ತೀರಿ? ಅವ್ರಿಗೆ ಬಂದಿಲ್ಲ. ಸಮಾಜ ಗುರ್ತಿಸೈತೆ ಸರ್. ಯಾವತ್ತು ನಾನು ಎಲ್ರಿಗೂ ರಾಜಕಾರಣಿಗಳಿಗೆ ಹೇಳೋದು ಅಷ್ಟೇ, ಗ್ರಾಮಸ್ಥರಿಗೆ ಹೇಳೋದು ಅಷ್ಟೇ, ಸಮಾಜ ಸೇವಕರಿಗೆ ಹೇಳೋದು ಅಷ್ಟೇ. ಫಸ್ಟ್ ನಮ್ಮೂರು, ನಮ್ಮ ಮನೆ, ನಮ್ಮ ಗ್ರಾಮ, ಆಮೇಲೆ ರಾಜ್ಯ. ನಮ್ಮ ಮನೆನೇ ನಾವು ನೋಡ್ಕೊಳಕ್ ಆಗದೆ ಇದ್ಮೇಲೆ ಬೇರೆ ಮನೆ ಏನ್ ಉದ್ಧಾರ ಮಾಡ್ತಾರೆ ಸರ್? ಫಸ್ಟ್ ಅವ್ರ ಮನೆ ಉದ್ಧಾರ ಮಾಡ್ಬೇಕು. ಕಷ್ಟನ ಸುಖನ ಇರೋದ್ರಲ್ಲಿ 10 ರೂಪಾಯಿ ಇದ್ರೆ 10 ರೂಪಾಯಿ, 5 ರೂಪಾಯಿ ಇದ್ರೆ 5 ರೂಪಾಯಿ, ಸಾವಿರಾರು ಕೋಟಿ ಏನ್ ಖರ್ಚು ಮಾಡಂತ ಯಾರು ಜನಸಾಮಾನ್ಯರು ಕೇಳಲ್ಲ. ಇವತ್ತು ಅವ್ರಿಗೆ ಬೇಕಾಗಿರೋದು, ನೀಡಿರೋದು ಇಷ್ಟೇ. ಆ ತಾಯಿ ಮಾತಲ್ಲೇ ಬಂತು, ಏನ್ ಬೇಕಮ್ಮ ನಿಮ್ಗಂದ್ರೆ, ಏನ್ ಬೇಕು ನಮ್ಗೆ, ಏನ್ ಬೇಕೋ ಎಲ್ಲ ಕೊಟ್ಟಿದ್ದಾರೆ, ಇಷ್ಟೇ ನಾವ್ ಮಾಡ್ಬೇಕಾಗಿರೋದು. ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಇಟ್ಕೊಂಡು ಇದ್ದವನು ಮಣ್ಣಲ್ಲೇ ಹೋಗೋದು, ಅವರು ಮಣ್ಣಲ್ಲೇ ಹೋಗೋದು. ನಾನು ಯಾವತ್ತೂ ಅಷ್ಟೇ ಹೇಳ್ತೀನಿ, ನಿಮ್ಮ ಹಣ, ನಿಮ್ಮ ಆಸ್ತಿ, ಅಂತಸ್ತು, ಅಧಿಕಾರ, ಜಂಬ, ದರ್ಪ ಎಲ್ಲ ಆಮೇಲಕ್ಕೆ. ಫಸ್ಟ್ ಸಮಾಜದಲ್ಲಿ ಶೋಷಿತರನ್ನ, ಬಡವ್ರನ್ನ, ಹಿಂದುಳಿದ ವರ್ಗದವ್ರನ್ನ ಗುರ್ಸೋ ಕೆಲಸ ಯಾವುದೇ ರಾಜಕಾರಣ ಆಗಿರ್ಲಿ ಮೊದ್ಲು ಆ ಕೆಲಸ ಮಾಡ್ಬೇಕಂತ ನಾನು ತಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದೆಲ್ಲ ನಮ್ಮ ಏರಿಯಾನೇ. ಅಲ್ಲಿಂದ ನೋಡ್ಕೊಂಡು ಬಂದು ಇವರು ಪಾಪ ಜಾಸ್ತಿ ಬಡವರು, ಏನ್ ಮಾಡಕ್ಕಾಗಲ್ಲ, ಇಬ್ಬರೇ ಇರೋದು. ಯಾರು 350 ರೂಪಾಯಿ ಕೂಲಿ ಮಾಡ್ಬೇಕು, ತಂದಾಕ್ಬೇಕು, ಮಗು ಪಾಪ ನೋಡ್ಕೊಳ್ಬೇಕು. ಯಾವ್ದು ಸಹಾಯ ಅನ್ನೋದು ಯಾವುದೂ ಇಲ್ಲ. ಈ ಅರಣ್ಯ ಬಂದು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ದೇವ್ರಂಗ ಬಂದು ಏನೋ ಸಹಾಯ ಮಾಡ್ಬಿಟ್ಟು ಹೋಗ್ತಾವ್ರೆ. ಅದು ಸಂತೋಷ ನಮ್ಗೆ. ಅಂತವ್ರ ಇನ್ನೂ ಜಾಸ್ತಿ ಜನಕ್ಕೆ ಮಾಡ್ಬೇಕಂತ ನಮ್ಗೆ ಒಂಥರ ಸಂತೋಷ ಆಗ್ತದೆ ಸರ್.
ಏನೇನ್ ಕೊಟ್ಟಿದ್ದಾರೆ ಇವತ್ತು? ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಎಲ್ಲ ದಿನಸಿ ಎಲ್ಲ ಕೊಟ್ಟವ್ರೆ ಪಾಪ. ಅಕ್ಕಿ ಅಕ್ಕಿ ತರಕಾರಿ ಎಲ್ಲ ಕೊಟ್ಟವ್ರೆ. ಸಂತೋಷ. ಸ್ವಲ್ಪ ಅಮೌಂಟ್ ಕೊಟ್ಟವ್ರೆ, ಅದಕ್ಕೂ ಸಂತೋಷ. ಅಂತ ಬಡವ್ರಕ ಸಹಾಯ ಮಾಡ್ಬೇಕಂತ ಹರೀಶಣ್ಕ ಚೆನ್ನಾಗಿರ್ಲಿ ಅಂತ ನಮ್ಮ ಉದ್ದೇಶ. ಅವ್ರಿಗೆ ಗೊತ್ತೇ ಇರ್ಲಿಲ್ಲ ವಿಷಯ. ಆ ವಿಷಯ ಗೊತ್ತಿಲ್ಲ, ಫೋನ್ ಮಾಡಿದ ತಕ್ಷಣ ಬಂದು ಹಿಂಗೆ ಅಟೆಂಡ್ ಮಾಡವ್ರಂದ್ರೆ ಒಂದು ಜಾಸ್ತಿ ಸಂತೋಷ ಆಗ್ತೈತೆ ನಮ್ಗೆ. ನಾವು ಆಟೋ ಡ್ರೈವರ್, ಈಗ ತೆರೇಸ್ ಅಂದ್ರೆ ಆಟೋ ಡ್ರೈವರ್ ನಾವು ಮನ್ಯಾಗಿನಪ್ಪ ಅಂತ ಚೆನ್ನಾಗಿದ್ದೀರಿ. ಇಲ್ಲಿರೋ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಇವ್ರು ಈ ರೀತಿ ಇರೋದು ಗೊತ್ತಿರಲಿಲ್ಲ ಅವ್ರಿಗೆ. ಗೊತ್ತಿಲ್ಲ, ಆದರೂ ನೀವು ಬಂದು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ಹಿಂಗೆ ಸಹಾಯ ಮಾಡ್ತಾ ಇದ್ದೀರಾ, ಅದಕ್ಕೆ ಜಾಸ್ತಿ ಸಂತೋಷ ಆಗ್ತೈತೆ. ಇದೇ ಊರವ್ರೆ ಎಲ್ಲ, ನಮ್ಮರು ಚೇರ್ಮನ್ನು ಎಲ್ಲರೂ ದೊಡ್ಡ ದೊಡ್ಡ ಈ ಊರಾಗ ಅವ್ರೆ, ಯಾರೂ ಹಚ್ಕೊಂಡಿಲ್ಲ ಅವ್ರನ್ನ ಪಾಪ. ಈಗ ಬಂದು ಯಾವುದೋ ನ್ಯೂಸ್ ಅವ್ರು ಬಂದಿದ್ದರು, ಅದ್ರಾಗ ನೋಡಿ ಈಗ ಸಹಾಯ ಮಾಡ್ತವ್ರೆ ಹರೀಶ್ ಅಣ್ಣು, ಜಾಸ್ತಿ ಸಂತೋಷ. ಆಗೋಷ್ಟು ನಿಮ್ಗೆ ಸಹಾಯ ಮಾಡೋಗಿದ್ದಾರೆ, ಅವ್ರ ಕಾರ್ಯಕ್ಕೆ ಏನ್ ಹೇಳ್ತೀರಿ? ಸರ್ ಏನ್ ಹೇಳಿ, ಸಂತೋಷ ಆಯ್ತು ಸರ್ ನಮಗೆ. ನಿಮ್ಮ ಪರಿಸ್ಥಿತಿ ಇದನ್ನ ನೋಡಿದ್ರು, ಮತ್ತೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಸಹಾಯನ ಮಾಡಿದ್ದಾರೆ. ಏನೇನ್ ಸಹಾಯ ಮಾಡಿದ್ರು? ಸರ್ ಅದೇ ಮನೆಗೆ ಬೇಕಾಗಿರೋ ತರಕಾರಿನು ಎಲ್ಲ ಕೊಟ್ಟವ್ರೆ, ಸ್ವಲ್ಪ ಅಮೌಂಟನ್ನು ಕೊಟ್ಟವ್ರೆ. ಹೌದು. ಮತ್ತೆ ಏನೇನು ಸಹಾಯ ಸಂಬಳ ಮಾಡಿಸ್ತೀವಂತ ಎಲ್ಲ ಪ್ರೂಫ್ ಎಲ್ಲ ಇಸ್ಕೊಂಡವ್ರೆ ಸರ್. ಅವ್ರ ಕಾರ್ಯಕ್ಕೆ ಹೆಂಗ್ ಅನ್ಸುತ್ತೆ? ಅದಕ್ಕೆ ಸಂತೋಷ ಆಗುತ್ತೆ ಸರ್. ಯಾರನ್ನ ಬಂದಿದ್ರು ಇದುವರೆಗೂ ಮನೆಗೆ? ಇಲ್ಲ ಸರ್, ಯಾರೂ ಬಂದಿರ್ಲಿಲ್ಲ ಸರ್, ಇದೇ ಫಸ್ಟ್ ಸರ್ ಬಂದಿರೋದು ಹರೀಶ್. ನೀವು ಅವ್ರನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಿ? ಸರ್ ನಾವು ಕಾಂಟ್ಯಾಕ್ಟ್ ಆಗಿಲ್ಲ, ನ್ಯೂಸಲ್ಲಿ ನೋಡ್ಬಿಟ್ಟು ಬಂದಿರೋ ಸರ್. ನಾವೇನ್ ಕಾಂಟ್ಯಾಕ್ಟ್ ಆಗಿಲ್ಲ, ಅವರೇ ಫೋನ್ ಮಾಡಿಬಿಟ್ಟು ಏನ ಪ್ರಾಬ್ಲಮ್ ಆಗೈತೆ ಅಂತ ಹೇಳಿ ನಿನ್ನೆ ಎಲ್ಲ ಕೇಳವ್ರೆ. ಇಂತಿಂಥ ಪ್ರಾಬ್ಲಮ್ ಎಲ್ಲ ಐತೆ ಸರ್ ಅಂತ ಹೇಳಿದೀವಿ, ಮತ್ತೆ ಇವತ್ತು ಬಂದು ಸಹಾಯ ಮಾಡಿದ್ರು ಸರ್. ಇನ್ನು ಯಾವ್ಯಾವ ರೀತಿಯ ಒಂದು ಸಹಾಯ ಬೇಕು ಅನ್ಸುತ್ತೆ ನಿಮ್ಗೆ? ಸಾಕು ಸರ್. ಇದೇನು ಅಲ್ಲಲ್ಲ, ನಿಮ್ಮ ಇವ್ರು- ಮನೆ ಈ ರೀತಿ ಪ್ಲಾಸ್ಟಿಕ್ ಮಾಡಿಲ್ಲ, ಯಾಕೆ? ಏನು ಕಾರಣ ಏನು? ಸರ್ ಕಾರಣ ಏನಂದ್ರೆ ಅದೇ ಇವ್ರಿಗೆ ಹುಷಾರಿಲ್ದಿರ ಆಗೋಯ್ತು. ನಾನು ಒಬ್ಳೆ ಕೆಲಸ ಮಾಡೋದು, ನಾವೇನೋ ಒಬ್ಳೆ ಕೆಲಸ ಮಾಡೋದು, ಅದಕ್ಕೆ ಅಪ್ಪನ ಹಾಸ್ಪಿಟಲ್ ನೋಡ್ಸ್ಬೇಕು, ನಮ್ಮ ಮನೆ ನೋಡ್ಬೇಕು, ಮತ್ತೆ ಹೆಂಗಿನ ಸರ್ ಮನೆ ಕೆಲಸ ಮಾಡ್ಸೋದು, ಅದಕ್ಕೆ ನಿಲ್ಸ್ಬಿಟ್ಟಿದ್ದೀವಿ ಸರ್. ದಿನ ಅವ್ರ ಖರ್ಚು, ಅವ್ರ ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ? ನೀವ್ ಎಷ್ಟು ಸರ್ ದುಡಿತೀರಾ? ನನ್ಕ ದಿನಕ್ಕೆ 350 ರೂಪಾಯಿ ಕೊಡ್ತಾರೆ. ಅವ್ರಕ ತಿಂಗ್ಳಿಗೊಂದ್ಸಲಿ ನಾನು ಕರ್ಕೊಂಡು ಹೋಗ್ತೀನಿ ಗೌರ್ಮೆಂಟ್ ಹಾಸ್ಪಿಟ್ಲ್ಕ. ಅವಾಗ ಬರುತ್ತೆ 1,000-2,000 3,000 ಬರುತ್ತೆ ಸರ್ ಅಲ್ಲಿ ನೋಡ್ಸಕ್ಕ. ಡೈಲಿ ಏನ್ ನಾನು ಕರ್ಕೊಂಡು ಹೋಗಲ್ಲ ಸರ್, ತಿಂಗ್ಳಿಗೊಂದ್ಸಲಿ ಕರ್ಕೊಂಡು ಹೋಗ್ತೀನಿ. ಇನ್ಸುಲಿನ್ ಟ್ಯಾಬ್ಲೆಟ್ಸ್ ಏನಿಲ್ಲ ಸರ್, ಇನ್ಸುಲಿನ್ ಮಾತ್ರ ಕೊಡ್ತಾರೆ ಅಲ್ಲಿ. ಅದೇ ಬ್ಲಡ್ ಚೆಕಪ್ ಎಲ್ಲ ತೋರಿಸ್ಬೇಕಂದ್ರೆ ಅಲ್ಲಿ 1,000-3,000 ಆಗುತ್ತೆ ಸರ್ ತಿಂಗಳಿಗೆ. ಮಕ್ಳಿಲ್ಲ ಸರ್, ಒಂದು ಮಗು ಆಗಿತ್ತು, ಡೆತ್ ಆಗಿದೆ ಸರ್, ಮಕ್ಳಿಲ್ಲ. ಅಲ್ಲ, ನೀವು ನೆಕ್ಸ್ಟ್ ಇನ್ ಏನಾದ್ರು ಎಕ್ಸ್ಪೆಕ್ಟೇಷನ್, ನಿಮ್ಮ ಒಂದು ಯಜಮಾನ್ರ ಒಂದು ಆರೋಗ್ಯ ಚಿಕಿತ್ಸೆಗಾಗಿ, ಟ್ರೀಟ್ಮೆಂಟ್ಗೆ ಇನ್ನೇನಾದ್ರೂ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಅದೇ ಇರೋವರ್ಗು ನೋಡ್ಸ್ಬೇಕು ಸರ್ ನಾನು. ಡಾಕ್ಟ್ರು ಹಂಗೆ ಹೇಳೋರೆ, ಅಮ್ಮ ಇದು ಅಷ್ಟೊಂದು ವಾಸಿ ಆಗಲ್ಲ, ಕಿಡ್ನಿ ಪ್ರಾಬ್ಲಮ್ ಆಗೈತಲ್ಲ, ಲಿವರ್ ಪ್ರಾಬ್ಲಮ್ ಆಗೈತೆ, ಇರೋವರೆಗೂ ಚೆನ್ನಾಗಿ ನೋಡ್ಕೊ ಹೋಗಮ್ಮ ಅಂತ ಹೇಳವ್ರೆ ಸರ್ ಅವರು. ಅದಕ್ಕೆ ತಿಂಗ್ಳಿಗೊಂದ್ಸಲಿ ಕರ್ಕೊಂಡು ಹೋಗ್ಬಿಟ್ಟು ಕಿಡ್ನಿನು ಲಿವರು ಎಲ್ಲ ಚೆಕಪ್ ಮಾಡಿಸ್ತಾ ಇರ್ತೀನಿ ಸರ್, ಯಾವ ಮಟ್ಟಕ್ಕೆ ಇದಾವೆ ಅಂತ. ನಿಮ್ಮ ಹೆಸರೇನು? ನಮ್ಮ ಹೆಸರು ಶೋಭಾ ಸರ್. ಸಮಸ್ಯೆಗಳಿದೆ. ಈಗ ಇವ್ರಿಗೆ 7-8 ವರ್ಷದಿಂದ ಕಾಯಿಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊಳಚೆ ನೀರು ಬಂದು ಒಂದು 5-6 ವರ್ಷ ಆಗಿದೆ. ಅದಕ್ಕೂ ಮುಂಚೆ ಇವ್ರಿಗೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗಿದೆ. ನಾವು ಯಾವತ್ತು, ನಾನು ಹೇಳೋದು ಸರ್ಕಾರಕ್ಕೂ ನಾನು ಮನವಿ ಮಾಡೋದು ಇಷ್ಟೇ, ಉನ್ನತವಾದ ಸ್ಥಳೀಯವಾಗಿ ಶುದ್ಧವಾದ ಉನ್ನತ ಮಟ್ಟದ ಆಸ್ಪತ್ರೆಗಳನ್ನು ತೆರೀರಿ. ಪಂಚಾಯತಿಗೊಂದು ದೊಡ್ಡ ಮಟ್ಟದ ಹಾಸ್ಪಿಟಲ್ ಓಪನ್ ಮಾಡಿ. ಪೆರೇಸ್ ಅಂದ್ರೆ ಇಡೀ ದೇಶಕ್ಕೆ ಗೊತ್ತು, ಪ್ರಪಂಚಕ್ಕೆ ಗೊತ್ತು ಇವತ್ತಿನ ಮಾಧ್ಯಮದಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ ಸಮಾಜದಲ್ಲಿ ಅಂತ ಗ್ರಾಮದಲ್ಲಿ ನೀವು ಒಂದು ದೊಡ್ಡ ಮಟ್ಟದ ಆಸ್ಪತ್ರೆಯನ್ನ ತೆರಿಬೇಕು. ಇವತ್ತು ನಮ್ಮ ಮೆಡಿಕಲ್ ಕಾಲೇಜು ಕಟ್ಟಡ ಪೂಜೆ ಆಗಿ 6-7 ವರ್ಷ ಆಯ್ತು, ಇವತ್ತಿಗೂ ಕೂಡ ಅದನ್ನು ಉದ್ಘಾಟನೆ ಆಗಿ ಓಪನ್ ಆಗಿಲ್ಲ, ಜನರಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಫಸ್ಟ್ ಅಂತವ್ ಕಡೆ ಗಮನ ಕೊಟ್ಟು ಇಂಥವ್ರನ್ನ ಕಾಪಾಡುವಂತ ಕೆಲಸ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ ಸರ್. ಇವ್ರ ಮನೇನು ಈಗ ಇನ್ನೂ ಪ್ಲಾಸ್ಟಿಂಗ್ ಆಗಿಲ್ಲ, ಸುಮ್ಮನೆ ಕಟ್ಕೊಂಡಿದ್ದಾರೆ. ಏನನ್ನ ಮನವಿ ಮಾಡ್ತೀರಾ? ಏನನ್ನ ದಾನಿಗೆ ಕೊಡೋರು, ಏನನ್ನ ಸಹಾಯ ಮಾಡೋದು? ಖಂಡಿತ ಸರ್, ಯಾರೇ ಸಮಾಜ ಸೇವಕರು ಇರ್ಲಿ, ಪ್ರತಿಯೊಬ್ರು ಬಂದು ಇಂಥವ್ರ ಜೊತೆ ನಿಂತ್ಕೊಳ್ಳೋಂತ ಕೆಲಸ ತಮ್ಮ ಕೈಲಾದಷ್ಟು ಮಾಡಿ ಅಂತ ನಾನು ಈ ಮೀಡಿಯಾ ಮುಖಾಂತರ ಇವ್ರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ.